ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಫ್ರಂಟನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಅದಕ್ಕೂ ಹಿಂದಿನ ವಿಡಿಯೋದಲ್ಲಿ ಬ್ಲೌಸ್ ಮಾರ್ಕಿಂಗು, ಹಿಂದ್ಗಡೆ ಲೈನಿಂಗ್ ಅಟ್ಯಾಚ್ ಮಾಡೋದು ಹೇಗೆ, ಹಾಗೆ ಬ್ಲೌಸ್ ಪೀಸನ್ನ ಬ್ಯಾಕನ್ನು ಇಟ್ಕೊಂಡು ಫ್ರಂಟ್ ಕಟ್ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ವಿವರವಾಗಿ ತೋರಿಸಿದ್ದೀನಿ. ಈಗ ನಾವು ಫ್ರಂಟಲ್ಲಿ ಇನ್ನೊಂದು ಭಾಗವಾದ ಹುಕ್ಸ್ ಪಟ್ಟಿ ಕಾಜಾಪಟ್ಟಿಯನ್ನು ಮಾಡ್ಕೋಬೇಕು. ನಾನಿಲ್ಲಿ 2.5 ಇಂದ 3 ಇಂಚು ಲೈನಿಂಗ್ ಬಟ್ಟೆಯನ್ನು ಒಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬ್ಲೌಸ್ ಮೇನ್ ಪೀಸು ಮತ್ತು ಲೈನಿಂಗನ್ನು ಸೇರಿಸಿ ಕಾಜಾಪಟ್ಟಿಗೋಸ್ಕರ ಒಂದು 4 ಇಂಚಿನ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಫಸ್ಟ್ ನಿಮಗೆ ಹುಕ್ಸ್ ಪಟ್ಟಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ನಾವು ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡ್ಕೊಬೇಕು. ನಾನಿಲ್ಲಿ ನಿಮಗೆ ಹುಕ್ಸ್ ಪಟ್ಟಿಯನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ಫೋಲ್ಡ್ ಮಾಡ್ಕೋಬೇಕು, ಹಾಗೆ ಇಲ್ಲಿ ಮಿಡ್ಲಿಗೂ ಕೂಡ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಬರೋ ಥರ ಮಾಡ್ಕೊಳ್ಳಿ. ನಮಗೆ ಇದಕ್ಕೇನು ಮೇನ್ ಪೀಸ್ ಬೇಕಾಗೋದಿಲ್ಲ, ಆದರೆ ನಮ್ಮ ಕಾಜಾಪಟ್ಟಿಗೆ ಮೇನ್ ಪೀಸ್ ನಮಗೆ ಹೊರಗಡೆ ಎಕ್ಸ್ಟ್ರಾ ಪಟ್ಟಿ ಬರೋದ್ರಿಂದ ನಮಗೆ ಮೇನ್ ಪೀಸ್ ಬೇಕಾಗುತ್ತೆ. ಈಗ ನಮಗೆ ಬ್ಲೌಸಿನ ಈ ಪಾರ್ಟಲ್ಲಿ ಹೊಲಿತಾ ಬರಬೇಕು. ಅಂದರೆ ನಾವು ಇಲ್ಲಿ ನೋಡಿ, ಈ ಕಡೆ ನಮ್ಮದು ಕಾಜಾಪಟ್ಟಿ ಬ್ಲೌಸ್ ನೆಕ್ಕಿನ ಅಗಲ ಇರುತ್ತಲ್ಲ, ಅಲ್ಲಿ ಹೊಲಿಬೇಕು. ಈಗ ಹೊಲ್ಕೊಂಬರೋಣ. ಒಂದು 1/4 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ಇರಲಿ, 1/2 ಇಂಚ್ಗಿಂತ 1 ಪಾಯಿಂಟ್ ಕಡಿಮೆ ಇರಲಿ. ನೋಡಿ, ಈಗ ಪೂರ್ತಿ ಹೊಲ್ದಾಯ್ತು. ಈಗ ಬಟ್ಟೆಯನ್ನು ಈ ಕಡೆ ತಿರುಗಿಸ್ಕೊಳ್ಳಿ. ಈ ಲೈನಿಂಗ್ ಬಟ್ಟೆ ಮೇಲ್ಗಡೆ ಈ ಕೆಳಗಡೆ ಬಟ್ಟೆ ಇದೆಯಲ್ಲ, ಅದು ಕೂಡ ಅದನ್ನು ಸೇರಿಸಿ ನಾವಿಲ್ಲೊಂದು ಇದರ ಮೇಲ್ಗಡೆ ಸ್ಟಿಚ್ಚನ್ನು ಹಾಕಬೇಕು. ಆದಮೇಲೆ ಇದನ್ನ ಫೋಲ್ಡ್ ಮಾಡಿ ಈ ಬಟ್ಟೆ ಎಲ್ಲಿವರೆಗೆ ಬರುತ್ತೆ ಅಂತ ಒಂದು ಅಂದಾಜಿರುತ್ತೆ. ನೀವು ಬೇಕಾದ್ರೆ ನಿಮಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ ಹೀಗೆ ಈ ಕಡೆನೇ ತಿರುಗಿಸ್ಕೊಳ್ಳಿ ಬಟ್ಟೆನ. ಇಲ್ಲಿ ಎಂಡಲ್ಲಿ ನಾವು ಒಂದು ಹೊಲಿಗೆಯನ್ನು ಹಾಕಬೇಕು. ಈಗ ನಮ್ಮ ಹುಕ್ಸ್ ಪಟ್ಟಿ ರೆಡಿಯಾಗಿದೆ. ಇಷ್ಟು. ಈಗ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೋ ಅದನ್ನು ನಾವು ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ನಮ್ಮ ಕಾಜಾಪಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾವೀಗ ಇನ್ನೊಂದು ಸೈಡಲ್ಲಿ ತಗೋತಾ ಇದ್ದೀವಿ. ಇಲ್ಲಿ ನಾವೀಗಿಲ್ಲಿ ಮೇನ್ ಪೀಸು ಮತ್ತು ಲೈನಿಂಗ್ ಪೀಸನ್ನು ಇಟ್ಕೊಂಡಿದ್ವಲ್ಲ, ಒಂದು ಹೊಲಿಗೆಯನ್ನು ಹಾಕ್ಕೊಬಿಡೋಣ. ಆವಾಗ ನಮಗೆ ಯಾವುದೇ ಕಾರಣಕ್ಕೂ ಬಟ್ಟೆ ಜಾರೋದಿಲ್ಲ. ಅಂದರೆ ನಿಮಗೆ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೊಲಿಯೋಕ್ಕೆ ಬರುತ್ತೆ ಅಂದರೆ ಡೈರೆಕ್ಟಾಗಿ ಹೊಲಿಬೋದು. ಇಲ್ಲ ನೀವು ಫಸ್ಟ್ ಟೈಮ್ ಹೊಲಿತಿದ್ದೀರಾ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ. ಈಗ 4 ಕಡೆನೂ ಕೂಡ ಹೊಲ್ಕೊಂಡಿದ್ದೀನಿ. ಈಗ ನಾವು ಹೀಗೆ ನಾವೀಗಿಲ್ಲಿ ಇದರ ಎಡ್ಜಲ್ಲಿ 1/4 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ, 1/2 ಇಂಚ್ಗಿಂತ 1 ಪಾಯಿಂಟ್ ಕಡಿಮೆ ಇಲ್ಲೊಂದು ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು ಕಾಜಾಪಟ್ಟಿಲಿ ಏನು ಮಾಡಿದ್ವಿ, 2 ಫೋಲ್ಡನ್ನು ಮಾಡ್ಕೊಂಡಿದ್ವಿ. ಇಲ್ಲಿ ಫೋಲ್ಡ್ ಮಾಡ್ತಾ ಇಲ್ಲ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಅಂದರೆ ನಾವು ಕಟ್ ಮಾಡ್ಕೊಬೇಕಾದ್ರೆ ಎಕ್ಸ್ಟ್ರಾ ಪೀಸ್ ಏನಿದೆ ಅಷ್ಟುದ್ದನ್ನು ತೊಗೊಂಡ್ಬಿಡ್ತೀವಿ. ಈಗ ಏನು ಮಾಡಬೇಕು ಅಂದರೆ ಅದಕ್ಕಿಂತ ಒಂದು 1/2 ಇಂಚಷ್ಟು ಬಿಟ್ಕೊಂಡು ಕಟ್ಟನ್ನು ಮಾಡ್ಕೋಬೇಕು. ಆಮೇಲೆ ಬ್ಲೌಸ್ ಎಂಡ್ ಎಲ್ಲಿದೆ ನೋಡಿಕೊಂಡು ಅಲ್ಲಿವರೆಗೂ ಕೂಡ ಹೀಗೆ ಫೋಲ್ಡನ್ನು ಮಾಡಿ ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಷ್ಟು ಆದಮೇಲೆ ಈಗ ಇಲ್ಲೊಂದು
ಈಗ ಈ ಬಟ್ಟೆ ಇರುತ್ತಲ್ಲ, ಈ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿ ಅದು ನಮಗೆ ಈ ರೀತಿ ಬರೋ ಥರ ಮಡ್ಚ್ಕೋಬೇಕು. ನಿಮಗೆ ಬಟ್ಟೆ ಏನಾದರೂ ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಬಟ್ಟೆಯನ್ನು ತಿರುಗಿಸ್ಕೊಂಡು ಆದಮೇಲೆ ಹೀಗೆ ಮಡ್ಚ್ಕೊಂಡು ಇಲ್ಲೊಂದು ಸರಿ ಮಡ್ಚ್ಕೋಬೇಕು. ಇದು ಒಳಗಡೆ ಇರೋ ಥರ ಹೀಗೆ ಮಡ್ಚ್ಕೊಂಡು ನಮಗೆ ಈ ಹೊಲಿಗೆ ಎಲ್ಲಿ ಬರಬೇಕು ಅಂದರೆ ಈ ಬಟ್ಟೆ ಮೇಲ್ಗಡೆ, ನಿಮಗೆ ಗೊತ್ತಾಗ್ತಾ ಇದೆಯಾ? ಒಂದೇ ನಿಮಿಷ ನೋಡಿ, ನಾವಿಲ್ಲಿ ಪಟ್ಟಿ ಕೊಟ್ಟಿದ್ದೀವಲ್ಲ ಆ ಬಟ್ಟೆ ಮೇಲ್ಗಡೆ ನಮಗೆ ಹೊಲಿಗೆ ಬರಬೇಕು. ಈಗ ಮಡ್ಚೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಹೀಗೆ ಕರೆಕ್ಟಾಗಿ ಮಡ್ಚ್ಕೊಂಡು ಎಲ್ಲ ಹೊಲಿಗೆನೂ ಕೂಡ ಅಲ್ಲೇ ಬರೋ ಥರ ನೋಡಿ. ನೋಡಿ, ನಮ್ಮ ಇಲ್ಲೆಲ್ಲ ಹೊಲಿಗೆನೂ ಕೂಡ ಇದರ ಮೇಲ್ಗಡೆನೇ ಬಂದಿದೆ. ಈಗ ನಮಗೆ ಇದರ ಪಕ್ಕಕ್ಕೊಂದು ನಾವು ಹೊಲಿಗೆಯನ್ನು ಹಾಕ್ಕೋಬೇಕು. ಈಗ ನಮಗೆ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆಯೋ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈಸಿಯಾಗಿ ಹುಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಹೇಗೆ ಹಚ್ಚೋದು ಅನ್ನೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಈಗ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರೋದೇನು ಅಂದರೆ ನಮಗೆ ಸ್ಲೀವ್ ಅಟ್ಯಾಚಿಂಗು, ಬ್ಲೌಸ್ ಅಂದರೆ ಬ್ಯಾಕು ಮತ್ತು ಫ್ರಂಟ್ ಅಟ್ಯಾಚಿಂಗು ಮತ್ತು ಫಿಟ್ಟಿಂಗು, ಇದಿಷ್ಟನ್ನು ಕೂಡ ನಾನು ಮತ್ತು ಪೈಪಿಂಗ್ ಆರ್ ಹೆಮ್ಮಿಂಗು ಯಾವ್ದು ಮಾಡೋಣ ಅಂತ ಯೋಚನೆ ಮಾಡೋಣ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಟ್ಯಾಚಿಂಗು, ಬ್ಯಾಕು ಫ್ರಂಟು ಅಟ್ಯಾಚಿಂಗು ಮತ್ತು ಬ್ಯಾಕ್ ನೆಕ್ಕನ್ನು ಕಟ್ ಮಾಡೋದು, ಸ್ಲೀವ್ ಅಟ್ಯಾಚಿಂಗು ಮತ್ತು ಫಿಟ್ಟಿಂಗು, ಇದಿಷ್ಟನ್ನು ಕೂಡ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಾಂದರೆ ತುಂಬ ಕಟ್ ವಿಡಿಯೋ ಜಾಸ್ತಿ ಆಗಿಬಿಡುತ್ತೆ. ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮಗೆ ಇಲ್ಲೇನಾದ್ರು ಎಕ್ಸ್ಟ್ರಾ ಇದೆ ಅಂತ ಅನಿಸಿದರೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ಇದರ ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ನು ಕೂಡ ನೀವು ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ಕಿನ ಅವನಿ ಸ್ವಯಂ ಕಲಿಕೆ ಅನ್ನೋದು ಗ್ರೂಪ್ ಇದೆ, ಅದಕ್ಕೂ ಕೂಡ ಮೆಂಬರ್ ಆಗೋಕ್ಕೆ ಮರಿಬೇಡಿ. ಹೀಗೆ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾಯಿರಿ. ಹಾಗೆ ನಮ್ಮ ಚಾನಲಲ್ಲಿ ಹೊಸ ರೀತಿಯ ವಿಡಿಯೋಗಳು ಕೂಡ ನಿಮಗೋಸ್ಕರ ಬರ್ತಾ ಇದೆ. ಅದನ್ನು ಕೂಡ ನೀವು ನೋಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಬ್ಲೌಸಿನ ವಿಡಿಯೋಗಳನ್ನು ಕೂಡ ಅಷ್ಟು ನೋಡಿ ನಿಮ್ಮ ಅನಿಸಿಕೆಗಳನ್ನು ನೀವು ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತಿಳಿಸ್ತೀರಾ ಅಲ್ವಾ ಫ್ರೆಂಡ್ಸ್? ಫೈನಲಿ ನಾನು ಒಂದ್ಸರಿ ಆಲ್ರೆಡಿ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.